ಸ್ಯಾಂಡಲ್ವುಡ್ನ ಕಾಮಿಡಿ ಉಪಾಧ್ಯಕ್ಷ, ನಿರ್ಮಾಪಕರ ಪಾಲಿನ ಲಕ್ಷ್ಮೀಪುತ್ರ, ನಗಿಸೋದ್ರಲ್ಲಿ ದೊಡ್ಡಣ್ಣ, ಹೆಸರಿಗಷ್ಟೇ ಚಿಕ್ಕಣ್ಣ ಆದರೆ ನಗಿಸೋದ್ರಲ್ಲಿ ದೊಡ್ಡಣ್ಣ. ಆ ಮುಗ್ಧತೆ, ಆ ಡೈಲಾಗ್ ಹೇಳುವಲ್ಲಿ ಅಮಾಯಕತೆ, ಆ ಬಾಡಿ ಲ್ಯಾಂಗ್ವೇಜ್ ನೋಡಿದ್ರೆ ಯಾರ ಮುಖದಲ್ಲೂ ನಗುವಿನ ಉಲ್ಲಾಸ. ಕಾಮಿಡಿ ಕಿಲಾಡಿಗಳು ಎಂಬ ಹಾಸ್ಯದ ಕಾರ್ಯಕ್ರಮದ ಮೂಲಕ ಜನರಿಗೆ ಪರಿಚಯವಾದ ಚಿಕ್ಕಣ್ಣನಿಗೆ ಟರ್ನಿಂಗ್ ಪಾಯಿಂಟ್ ಆಗಿದ್ದು ಕಿರಾತಕ. ಆ ನಂತರ ರಾಜಾ ಹುಲಿಯಲ್ಲಿ ಯಶ್ ಗೆಳೆಯನಾಗಿ ಮಿಂಚಿದ ಚಿಕ್ಕಣ್ಣ ಕನ್ನಡಿಗರ ಮನೆ ಮಾತಾದ್ರು. ಇನ್ನು ಅಧ್ಯಕ್ಷ ಸಿನಿಮಾದಲ್ಲಿ ಶರಣ ಜುಗಲ್ಬಂದಿಯಲ್ಲಿ ಉಪಾಧ್ಯಕ್ಷನಾಗಿ ಕಮಲ್ ಮಾಡಿದ್ರು. ಅದಾದ ಮೇಲೆ ತಿರುಗಿ ಕೂಡ ನೋಡಲಿಲ್ಲ. ವರ್ಷದ 365 ದಿನಗಳು ಸಹ ಬ್ಯುಸಿಯಾಗ್ಬಿಟ್ರು. ದಿನವೊಂದಕ್ಕೆ 3 ಲಕ್ಷದ ತನಕ ಪೇಮೆಂಟ್ ಪಡೆಯುವಷ್ಟು ಡಿಮ್ಯಾಂಡ್ ಕ್ರಿಯೇಟ್ ಮಾಡಿಕೊಂಡ್ರು. ಸಹ ನಟನಾಗಿ ಕಾಮಿಡಿ ಕಲಾವಿದನಾಗಿ ಗುರುತಿಸ್ಕೊಂಡಿದ್ದ ಚಿಕ್ಕಣ್ಣ ಹೀರೋ ಕೂಡ ಆದರು. ಉಪಾಧ್ಯಕ್ಷನಾಗಿ ಗೆದ್ದು ಬಿಟ್ರು. ಈಗ ಲಕ್ಷ್ಮೀಪುತ್ರ ಎಂಬ ಸಿನಿಮಾದಲ್ಲಿ ಹೀರೋ ಆಗಿ ನಟಿಸ್ತಾ ಇದ್ದಾರೆ. ಅದಲ್ಲದೆ ಮತ್ತೊಂದಿಷ್ಟು ಹೊಸ ಸಿನಿಮಾಗಳಿಗೆ ಕಮಿಟ್ ಆಗಿದ್ದಾರೆ. ಹೀಗೆ ಸ್ಕ್ರ್ಯಾಚ್ನಿಂದ ಬೆಳೆದ ಚಿಕ್ಕಣ್ಣ ವಯಸ್ಸು 40 ದಾಟಿದೆ. ಹೋದಲ್ಲಿ ಬಂದಲ್ಲಿ ಅವರಿಗೆ ಮದುವೆ ಯಾವಾಗ ಎಂಬ ಮಾತು ಕೇಳಿ ಬರ್ತಾ ಇತ್ತು. ಕೆಲವೊಮ್ಮೆ ಚಿತ್ರರಂಗದಲ್ಲಿರೋ ಹೆಸರುಗಳ ಜೊತೆ ಗಾಸಿಪ್ ಕೂಡ ಹಬ್ಬಿತ್ತು. ಈಗ ಎಲ್ಲ ಪ್ರಶ್ನೆಗಳಿಗೂ ಚಿಕ್ಕಣ್ಣ ಉತ್ತರ ಕೊಟ್ಟಿದ್ದಾರೆ. ಕೊನೆಗೂ ಕಾಮಿಡಿ ಉಪಾಧ್ಯಕ್ಷ ಹಸಮಣೆ ಏರಲು ಸಜ್ಜಾಗಿದ್ದಾರೆ. ಮೈಸೂರಿನ ಹುಡುಗಿ ಪಾವನ ಎಂಬ ಹುಡುಗಿಯನ್ನ ಒಪ್ಪಿರೋ ಚಿಕ್ಕಣ್ಣ ಸಿಂಪಲ್ ಆಗಿ ಹೂ ಮುಡಿಸೋ ಕಾರ್ಯಕ್ರಮ ಸಹ ಮಾಡಿಕೊಂಡಿದ್ದಾರೆ. ಇತ್ತೀಚೆಗೆ ಹುಡುಗಿಯ ಅಕ್ಕನ ಮಗಳ ಬರ್ತಡೆಯಲ್ಲಿ ಚಿಕ್ಕಣ್ಣ ಕಾಣಿಸ್ಕೊಂಡಿದ್ದಾರೆ. ಈ ವೇಳೆ ಹುಡುಗಿಯ ಪಕ್ಕ ಚಿಕ್ಕಣ್ಣ ನಿಂತಿದ್ದು ಆ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಹಲ್ಚಲ್ ಎಬ್ಬಿಸ್ತಾ ಇದ್ದಾವೆ. ಅಂದ ಹಾಗೆ ಶೀಘ್ರದಲ್ಲೇ ಚಿಕ್ಕಣ್ಣ ಅದ್ದೂರಿಯಾಗಿ ನಿಶ್ಚಿತಾರ್ಥ ಸಹ ಮಾಡಿಕೊಳ್ಳಲಿದ್ದು, ಸಿನಿಮಾ ರಂಗದವರು, ರಾಜಕೀಯ ರಂಗದ ಗಣ್ಯರು ಎಲ್ಲರನ್ನ ಕೂಡ ಕರೆದು ಎಲ್ಲರ ಸಮ್ಮುಖದಲ್ಲಿ ಗ್ರ್ಯಾಂಡ್ ಆಗಿ ಮದುವೆಯಾಗಲಿದ್ದಾರೆ. ಇವರದ್ದು ಲವ್ ಮ್ಯಾರೇಜ್ ಅಥವಾ ಅರೇಂಜ್ಡ್ ಮ್ಯಾರೇಜ್ ಅನ್ನೋದು ಇನ್ನೂ ಗೊತ್ತಾಗಿಲ್ಲ. ನೋಡಿದ್ರೆ ಅರೇಂಜ್ಡ್ ಮ್ಯಾರೇಜ್ನಂತೆಯೇ ಇದೆ ಅಂತ ನೆಟ್ಟಿಗರು ಹೇಳ್ತಾ ಇದ್ದಾರೆ.